ಹಬ್ಬ ಕಳೆದು ಒಂದು 6-10 ವರ್ಕೌಟ್ ಕೊಡದೇ ಇದ್ರೆ ನಗರಸಭೆಗೆ ಬೀಗ ಹಾಕೋದು ಅಗಲ ಸತ್ಯ ಅಂತ ಹೇಳಿ ನಿಮ್ಮ ಮೂಲಕ ಸಂದೇಶ ಕೊಡ್ತಾ ಇದ್ದೀನಿ ನಾನು. ಸರಿ ನಾನು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನನಗೆ ಅಧ್ಯಕ್ಷರು ಬಾಡಿ ಸುಮ್ಮನೆ ಬಂದಾಗ ಅಧ್ಯಕ್ಷರು ವರ್ಷ ಮಾಡಕ್ಕೆ ಬಂದಿದ್ದು ನನ್ನಲ್ಲಿ. ಆದ್ರೆ ಇದ್ರೆ ನಾವು ಸರ್ಕಾರ ಪರವಾಗಿ ಮಾತಾಡಬೇಕು. ಸರ್ಕಾರ ಪರವಾಗಿ ಮಾತಾಡಿದಾಗ ಇಲ್ಲಿ ಇದ್ದ ಬಾಡಿದಾರರು ಬಾಡಿ ಉಳಿಸ್ಕೊಂಡ್ಬಂದೋದಕ್ಕೆ ಇಲ್ಲೇ ಇದ್ದ ಅಧಿಕಾರಿಗಳು ಕೋಪರೇಟ್ ಮಾಡ್ಕೊಂಡ್ಬಂದ್ರು. ಈಗ ಬಾಡಿ ಕಟ್ಬಿಟ್ಟು ನಾವು ಹೇಳಕ್ ರೆಡಿಲ್ಲ, ಸ್ವಲ್ಪ ಸಮಯ ಕೂಡ ಹಬ್ಬದ ಟೈಮಲ್ಲಿ ಕೇಳ್ತಾ ಇದ್ದೀವಿ. ಆದ್ರೆ ಈ ನಗರಸಭೆಗಳು ನಾವು ಕಳೆದ ನಗರಸಭೆ ಮಾಸಿಕ ಸಭೆಯಲ್ಲಿ ಕಳೆದ ಅಧ್ಯಕ್ಷರ ಸಂಘದಲ್ಲಿ ಮಾಸಿಕ ಸಭೆಯಲ್ಲಿ ಒಂದು ಗಡುವು ಕೊಟ್ಟಿದ್ದೀವಿ ನಾವು. ಏನು ಪುರಸಭೆ ಬಸ್ ಸ್ಟ್ಯಾಂಡ್ ಏನಿದೆ, ಬಸ್ ಸ್ಟ್ಯಾಂಡ್ ಕಾಮಗಾರಿಗೆ ಹಿಂದೆ ಇದ್ದಂಥ ಶಾಸಕ ರಾಜೇಶ್ಗೌಡ ಕಾಲದಲ್ಲಿ ಸುಮಾರು 1.25 ಕೋಟಿ 2 ಕೋಟಿ ವೆಚ್ಚದಲ್ಲಿ ಹಣ ಮಂಜೂರು ಮಾಡಿಸಿದ್ವಿ ನಾವು. ಅದನ್ನು ಮಾನ್ಯ ಗೌರವಿತ ಶಾಸಕರು ಆ ಸಂಬಂಧಪಟ್ಟ ಹಣವನ್ನು ಬೇರೆ ಕಡೆ ಹೊರಗಡೆ ಮಾಡಿ ಸಿರಾ ತಾಲೂಕಿನ ಜನತೆಗೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ. ಈ ಬಸ್ ಸ್ಟ್ಯಾಂಡ್ ಓಡೋಕ್ಕೆ ಅಷ್ಟಿಷ್ಟು ಜನ ಬೈಕ್ ನಿಂತಿಲ್ಲ. ಬಸ್ ಸ್ಟ್ಯಾಂಡ್ ಅಂತಂದರೆ ಒಂದು ಹಣೆಯಲ್ಲಿ ಸಿಂಹ ಇದ್ದಂಗೆ ಪ್ರತಿಯೊಂದು ಪ್ರಾಣಿಗಳು ಬಂದು ಇವತ್ತು ಏನಪ್ಪ ತೂಚಿಯಿಂದ ಶಾಪಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ನಾವು ಹಬ್ಬ ಕಳೆದ ಒಂದು ವಾರ ಕೆಲಸ ಶುರು ಮಾಡಲಿಲ್ಲ ಅಂತಂದ್ರೆ ನಗರಸಭೆ ಬಿ ಹಾಕೋದು ಅದನ್ನಷ್ಟೇ ಸತ್ಯ ಅಂತೇಳಿ ಮಾನ್ಯ ಅಧ್ಯಕ್ಷರಿಗೂ ಮುಖ್ಯಾಧಿಕಾರಿಗಳು ಮಾನ್ಯ ಶಾಸಕರಿಗೂ ಗಡುವು ಕೊಡ್ತಾ ಇದ್ದೀವಿ.